ನಾಲ್ಕು ಜನರೊಂದಿಗೆ ಇರುವಾಗ ನಾಲಿಗೆಯನ್ನು, ಹಾಗೆ ಆವೇಶದಲ್ಲಿದ್ದಾಗ ಆಲೋಚನೆಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾದರೆ ಜೀವನ ಪ್ರಶಾಂತವಾಗಿ ಸಾಗುತ್ತದೆ. ನೋವು ಅನ್ನುವುದು ಮನುಷ್ಯನನ್ನು ಬದಲಾಯಿಸುತ್ತದೆ. ಕೆಲವರನ್ನು ಮೌನವಾಗಿ ಮತ್ತು ಕೆಲವರನ್ನು ಕಠಿಣವಾಗಿ ಬದಲಾಯಿಸುತ್ತದೆ. ನೋವು 2 ದಿನ ಇರುತ್ತದೆ, 4 ದಿನ ಕಷ್ಟವಾಗುತ್ತದೆ, ವಾರದ ನಂತರ ಅಭ್ಯಾಸವಾಗುತ್ತದೆ. ತಪ್ಪುವುದಿಲ್ಲವೆಂದು ತಿಳಿದಾಗ ತಪಸ್ಸು ಮಾಡಿದರೂ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ಸಂಕಲ್ಪ ಬಲವೊಂದು ಇದ್ದರೆ ಪರಿಸ್ಥಿತಿಗಳು ಹೇಗಿದ್ದರೂ ಸರಿ, ನಿನ್ನ ಒಂದು ಬೆಳವಣಿಗೆಯನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ನನಗೆ ಕಷ್ಟ ಬಂದಾಗ ನನಗೆ ಯಾಕೆ ಹೀಗೆ ಎಂದು ಕಾಲವನ್ನು ನಿಂದಿಸಬೇಡ. ಒಂದು ಮಾತು ನೆನಪಿಟ್ಟುಕೋ, ಕಾಲ ಅನ್ನೋದು ಒಳ್ಳೆಯ ಆಟಗಾರನಿಗೆ ಮಾತ್ರ ಸ್ಪರ್ಧೆಯನ್ನು ಕೊಡುತ್ತದೆ. ಹೆದರಿ ಹಿಂದೆ ಸರಿಯುವವರಿಗಲ್ಲ. ಕಾಲದೊಂದಿಗೆ ನಿರಂತರ ಶ್ರಮಿಸಿ ನೋಡು, ಗೆಲುವಿನ ಫಲ ಎಷ್ಟು ಉನ್ನತವಾಗಿರುತ್ತದೆ ಎಂದು ತಿಳಿಯುತ್ತದೆ. ಪತಿ ಪತ್ನಿ 2 ಅಲ್ಲ, 1. ನೋಡುಗರಿಗೆ ಪತಿ ಪತ್ನಿ 2 ಕಾಣಿಸುವುದು, ಆದರೆ ವಾಸ್ತವಿಕವಾಗಿ ನೋಡಿದಾಗ ಪತಿ ಪತ್ನಿ 1 ಎಂದು ಗೋಚರಿಸುವುದು. ಈ ಸೃಷ್ಟಿ ಆರಂಭವಾಗುವುದು ಸ್ತ್ರೀ ಪುರುಷ ಸಮಾಗಮದಿಂದ. ಪ್ರೇಮವು ಆರಂಭ, ಸಮಾಗಮ ಅಂತ್ಯ. ಪತಿ ಪತ್ನಿ ಪ್ರೇಮದ ಪರಾಕಾಷ್ಠೆಯಿಂದ ಸಮಾಗಮಗೊಳ್ಳುವರೋ ಆಗ ಅದು 1 ಆಗುವುದು. ಅಲ್ಲಿ 2 ಅಳಿದು 1 ಉಳಿಯುವುದು. ಇದುವೇ ಪ್ರೇಮದ ಅನುಭವ, ದಿವ್ಯತೆಯ ಅನುಭವ. ಪ್ರೇಮವು 2 ಅಳಿಸಿ 1 ಉಳಿಸುವುದು. ಪ್ರೇಮದಲ್ಲಿ ಅಹಂಕಾರವಿಲ್ಲ, ಸಂಪೂರ್ಣ ಸಮಾನತೆ. ಇದುವೇ ಸೃಷ್ಟಿಧರ್ಮ. ಪ್ರೇಮವಿಲ್ಲದ ಸಮಾಗಮ 2 ಉಳಿಯುವುದು. ಜೀವನದ ಮೂಲ ಸೂತ್ರ 2 ಅಳಿದು 1 ಆಗುವುದು. ಇದುವೇ ವಿಶೇಷ. ಈ ನೆಲದಲ್ಲಿ, ಈ ಸಂಸ್ಕೃತಿಯಲ್ಲಿ ಎಲ್ಲವೂ ಪ್ರೇಮದಿಂದ ಆರಂಭವಾಗುವುದು. ಯಾರು 2 ಅಳಿಸಿ 1 ಆಗುವರೋ ಅವರು ಎಂದಿಗೂ ಬೇರ್ಪಡಲು ಸಾಧ್ಯವಿಲ್ಲ. ಏಕೆಂದರೆ 2 ಮಾತ್ರ ಬೇರ್ಪಡಿಸಲು ಸಾಧ್ಯ, 1 ಬೇರ್ಪಡಿಸಲು ಆಗದು. ಆದರೆ ಈ ಕಲಿಯುಗದಲ್ಲಿ 2 ಉಳಿಯುವುದರಿಂದ ಬೇರ್ಪಡುವ ಸಂಖ್ಯೆ ಹೆಚ್ಚುತ್ತಿರುವುದು. ಈ ನೆಲದಲ್ಲಿ ಅರ್ಧನಾರೀಶ್ವರವೆಂದು ಹೇಳಿರುವುದು. ಅರ್ಧ ನಾರಿ ಅರ್ಧ ಈಶ್ವರವೆಂದು, ಅಂದರೆ ಅರ್ಧ ಸ್ತ್ರೀ ಮತ್ತು ಅರ್ಧ ಪುರುಷ. ಪತಿ ಪತ್ನಿ ಸಂಪೂರ್ಣ 1 ಆಗುವುದು. ದೇಹ, ಮನಸ್ಸು, ಆತ್ಮ ಎಲ್ಲವೂ ಮಿಲನವಾದಾಗ ಅಲ್ಲಿ ಒಬ್ಬರು ಹೆಚ್ಚು, ಒಬ್ಬರು ಕಡಿಮೆ ಅನ್ನೋ ಭಾವ ಅಳಿಯುತ್ತದೆ. ದಿವ್ಯತೆಯ ಪ್ರೇಮವನ್ನು ಅನುಭವಿಸಿ. ಇದುವೇ ಜೀವನದ ಧರ್ಮ. ವಿಜ್ಞಾನವೂ ಸಹ ಹೇಳುತ್ತದೆ, ಪ್ರತಿ ಪುರುಷನಲ್ಲೂ ಸ್ವಲ್ಪ ಅಂಶ ಸ್ತ್ರೀ ಇರುವಳೆಂದು, ಹಾಗೆ ಪ್ರತಿ ಸ್ತ್ರೀಯಲ್ಲೂ ಸ್ವಲ್ಪ ಅಂಶ ಪುರುಷ ಇರುವನೆಂದು. ಈ ನನ್ನ ಮಾತುಗಳು ಯಾರು ಅನುಸರಿಸುವರೋ ಅವರು ಜೀವನದ ಸೊಬಗನ್ನು ಸವಿಯುವರು, ಮಹಾದಾನಂದವನ್ನು ಅನುಭವಿಸುವರು. ಕೆಲವರು ಹೇಳುವರು, ನಾವು 2 ಉಳಿವೆವು, ಅಹಂಕಾರದಲ್ಲೇ ಮುಳುಗುವೆ ಎಂದು. ಅದು ಅವರ ಕರ್ಮ. ಕರ್ಮಕ್ಕೆ ಪ್ರತಿಫಲ ಇದ್ದೇ ಇರುತ್ತದೆ ಎಂಬುದು ನೆನಪಿರಲಿ. ಗಮ್ಯವಿಲ್ಲದ ಪ್ರಯಾಣವನ್ನು ಮಾಡಬೇಡ. ಹಾಗೆ ಗಮ್ಯವನ್ನು ತಲುಪಿದ ಬಳಿಕ ಪ್ರಯಾಣವನ್ನು ಮರೆಯಬೇಡ. ಇತರರ ಕಷ್ಟಗಳನ್ನು ತೀರಿಸುವ ಸಾಮರ್ಥ್ಯ ನಿನಗಿಲ್ಲದಿದ್ದರೂ ಇತರರಿಗೆ ಧೈರ್ಯ ಕೊಡುವ ಮನಸ್ಸು ಇದ್ದರೆ ಸಾಕು. ಜೀವನ ಹಾಗೆ ಕಾಲ, ಈ 2 ಕೂಡ ಪ್ರಪಂಚದಲ್ಲಿ ಅತ್ಯುನ್ನತ ಗುರುಗಳು. ಕಾಲದ ಮಹತ್ವವನ್ನು ಜೀವನ ಸಾರಿ ಹೇಳುತ್ತದೆ, ಹಾಗೆ ಜೀವನದ ಮೌಲ್ಯವನ್ನು ಕಾಲವು ತಿಳಿಸುತ್ತದೆ. ಎಷ್ಟು ಕಡಿಮೆ ಮಾತನಾಡಿದರೆ ಅಷ್ಟು ಬೆಲೆ, ಎಷ್ಟು ದೂರ ಬಿದ್ದರೆ ಅಷ್ಟು ಗೌರವ, ಎಷ್ಟು ಹದ್ದಿನಲ್ಲಿದ್ದರೆ ಅಷ್ಟು ಮರ್ಯಾದೆ, ಎಷ್ಟು ನಿಗ್ರಹವಾಗಿದ್ದರೆ ಅಷ್ಟು ಅಗ್ರಸ್ಥಾನ. ಪತ್ನಿ ಯಾವಾಗಲೂ ನಗುತ್ತಾ ಇರಬೇಕು, ಹಾಗೆ ಪತಿ ಯಾವಾಗಲೂ ನಗಿಸುತ್ತಿರಬೇಕು. ಪತಿ ಪತ್ನಿಯ ನಡುವೆ ಹಾಸ್ಯವಿರಬೇಕು, ಗಂಭೀರತೆ ಬೇಡ. ಹಾಸ್ಯದಲ್ಲಿ ಸಮಾನತೆ ಇದೆ, ಪ್ರೇಮವಿದೆ. ಆಗಲೇ ಜೀವನ
ಸುಗಮವಾಗಿ ಸಾಗುತ್ತದೆ. ಸಮುದ್ರ ಅನ್ನುವುದು ಎಲ್ಲರಿಗೂ ಒಂದೇ. ಇಲ್ಲಿ ವಿಷಯವೇನೆಂದರೆ ಈಜು ಬರುವವರಿಗೆ ಆಳವಾಗಿರುವ ಮುತ್ತುಗಳು ದೊರೆಯುತ್ತವೆ, ಬಲೆ ಹಾಕುವವರಿಗೆ ಮೀನುಗಳು ದೊರೆಯುತ್ತವೆ. ಜೀವನ ಕೂಡ ಅಷ್ಟೇ, ಎಲ್ಲರಿಗೂ ಒಂದೇ. ನಮ್ಮ ನಮ್ಮ ಶಕ್ತಿ, ಸಾಮರ್ಥ್ಯ, ಬುದ್ಧಿ, ಚಾಣಾಕ್ಷ ನಮ್ಮ ಜೀವನವನ್ನು ರೂಪಿಸಿಕೊಳ್ಳುತ್ತದೆ. ಬಾಂಧವ್ಯ ಅನ್ನುವುದು ಯಾವತ್ತೂ ಕೂಡ ಭರಿಸಲಾಗದಷ್ಟು ಭಾರವೇನಲ್ಲ. ಸಹಿಸಿಕೊಂಡರೆ ಶಕ್ತಿಯಾಗುತ್ತದೆ, ಅರ್ಥ ಮಾಡಿಕೊಂಡರೆ ಅದರ ಮೌಲ್ಯ ಬೆಳೆಯುತ್ತದೆ. ನದಿಯ ಆಳದೊಂದಿಗೆ ನಿನಗೆ ಸಂಬಂಧವಿಲ್ಲ, ಈಜು ಬಂದರೆ ಸಾಕು ದಡ ಸೇರಬಲ್ಲರು. ಹಾಗೆ ನಿನ್ನ ಗುರಿ ಎಷ್ಟೇ ದೊಡ್ಡದಿದ್ದರೂ ನಿರಂತರ ಸಾಧನೆ ಮಾಡಿದರೆ ತಪ್ಪದೇ ಗುರಿ ತಲುಪುವೆ. ನಮ್ಮ ಬುದ್ಧಿವಂತಿಕೆಯನ್ನು ಯಾವತ್ತೂ ಕೂಡ ನಮ್ಮ ಬದುಕನ್ನು ಉನ್ನತವಾಗಿ ರೂಪಿಸಿಕೊಳ್ಳಲು ಬಳಸಬೇಕೇ ಹೊರತು ಇತರರ ಬದುಕನ್ನು ನಾಶಪಡಿಸುವುದಕ್ಕಲ್ಲ. ಕೊನೆಯವರೆಗೂ ಹೋರಾಡುವೆ ಅನ್ನುವ ನಂಬಿಕೆ ಯಾವುದೇ ತರಹದ ಪರಿಸ್ಥಿತಿಯ ನಡುವೆಯೂ ಯಶಸ್ಸನ್ನು ಸಾಧಿಸಬಲ್ಲರು. ಈ ಜೀವನದಲ್ಲಿ ಕೊನೆಯವರೆಗೂ ಜೊತೆಯಾಗಿರುವುದು ಕೇವಲ ಪತಿಪತ್ನಿ ಬಾಂಧವ್ಯವೇ. ಯಾರಿಗಾಗಿಯೋ ಅಥವಾ ಯಾರಿಂದಲೋ ನಿನ್ನ ಜೊತೆಯನ್ನು ದೂರ ಮಾಡಿಕೊಳ್ಳಬೇಡ. ನಿಮ್ಮ ಜೀವನ ಪೂರ್ತಿ ಕಷ್ಟಗಳೇ ಇರುವುದಿಲ್ಲ, ಹಾಗೆ ಸಂತೋಷ ಯಾವತ್ತೂ ಬರದೇ ಇರುವುದಿಲ್ಲ. ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಿ, ನೋವುಗಳನ್ನು ಸಹನೆಯಿಂದ ಸಹಿಸಿ. ಆವೇಶದಿಂದ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಡಿ. ಸಂತೋಷ ತಪ್ಪದೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಒಳ್ಳೆಯ ರೀತಿಯಲ್ಲಿ ಇರಿ, ಆದರೆ ಒಳ್ಳೆಯತನವೇ ನಿಮ್ಮ ದೌರ್ಬಲ್ಯವಾಗಬಾರದು. ಮೋಸ ಹೋಗುವೆ. ಆಸೆಗಳಿಲ್ಲದ ಜೀವನವನ್ನು ನೀವು ಆಯ್ಕೆ ಮಾಡಿಕೊಂಡರೆ ಚಿಂತೆ ಇಲ್ಲದ ಜೀವನ ನಿಮ್ಮ ಸ್ವಂತವಾಗುತ್ತದೆ. ಎಲ್ಲರೂ ನಮ್ಮವರೇ ಎಂದು ನಮ್ಮ ಎಲ್ಲ ದೌರ್ಬಲ್ಯಗಳನ್ನು ಹೇಳುವ ಸಾಹಸ ಮಾಡಬಾರದು. ಇಂದು ನಮ್ಮವರೇ ಆಗಿರುವವರು ನಾಳೆ ಅನ್ಯರೂ ಆಗಬಹುದು. ನಮ್ಮ ಎಲ್ಲ ದೌರ್ಬಲ್ಯಗಳು ಅವರಿಗೆ ಶಕ್ತಿಗಳಾಗುತ್ತವೆ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.